ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮ ಕರ್ಣರ ಯುದ್ಧವು ಎಂಬ 138ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸೂತ, ನೀನು ಹೇಳಿದಂತೆ ಇವೆಲ್ಲಕ್ಕೂ ಮೂಲವು ವಿಶೇಷವಾಗಿ ನನ್ನ ದುರ್ನಯವೇ. ಅದಕ್ಕೆ ತಕ್ಕ ಫಲವನ್ನು ಈಗ ನಾನು ಅನುಭವಿಸುವೆನು. ನಡೆದು ಹೋದುದು ಹೋಯಿತೆಂದು ನಾನು ಮನಸ್ಸಿನಲ್ಲಿ ಎಣಿಸಿದ್ದೆನು. ಆದರೆ ಈಗ ಅದು ಇಂತಹ ಅನರ್ಥದಲ್ಲಿ ಪರಿಣಮಿಸಿತು. ಸಂಜಯ, ಈಗ ನಾನೇನನ್ನು ತಾನೇ ಮಾಡಲಿ? ನನ್ನ ದುರ್ನಯದಿಂದ ಇನ್ನು ಯಾವ ಯಾವ ವೀರರ ಕ್ಷಯ ಉಂಟಾಯಿತು ಎಂಬುದನ್ನು ವಿವರವಾಗಿ ತಿಳಿಸು. ನಾನು ಮನಸ್ಸನ್ನು ಕಲ್ಲಿನಂತೆ ಸ್ಥಿರ ಮಾಡಿಕೊಂಡಿರುವೆನು ಎಂದನು. ಆಗ ಸಂಜಯನು, ಮಹಾರಾಜ, ಹೇಳು. ಭೀಮ ಕರ್ಣರಿಬ್ಬರು ಮೇಘಗಳಂತೆ ಒಬ್ಬರ ಮೇಲೊಬ್ಬರು ಬಾಣಗಳನ್ನು ಬಿಡುತ್ತಿದ್ದರು. ಭೀಮನ ಹೆಸರನ್ನು ಕೆತ್ತಿದ ಬಾಣಗಳು ಕರ್ಣನನ್ನು, ಕರ್ಣನ ಬಾಣಗಳು ಭೀಮನನ್ನು ಮರೆಸಿಬಿಟ್ಟವು. ಬಾಣಗಳ ಸಮೂಹದಿಂದ ಸೈನ್ಯವೆಲ್ಲ ಕ್ಷೋಭ ಹೊಂದಿದಂತಾಯಿತು. ಭೀಮನ ಬಾಣಗಳಿಂದ ನಿನ್ನ ಸೈನ್ಯವೆಲ್ಲ ಕ್ಷೋಭ ಹೊಂದಿತು. ಭೀಮನ ಬಾಣಗಳಿಂದ ನಿನ್ನ ಸೈನ್ಯದಲ್ಲಿ ಎಷ್ಟೋ ಮಂದಿ ಸತ್ತರು. ಅಲ್ಲಲ್ಲಿ ಸತ್ತು ಬಿದ್ದ ಆನೆ, ಕುದುರೆ, ಕಾಲಾಳುಗಳ ಶರೀರಗಳಿಂದ ರಣಾಂಗಣವೆಲ್ಲ ಮರೆಸಿ ಹೋಯಿತು. ಭೀಮನ ಬಾಣಗಳ ಪ್ರಹಾರವನ್ನು ತಡೆಯಲಾರದೆ, ಅಯ್ಯೋ ಏನು ಗತಿ ಎಂದು ನಿನ್ನ ಸೈನ್ಯಗಳು ದಿಕ್ಕುಗೆಟ್ಟು ಓಡುತ್ತಿದ್ದವು. ಸಿಂಧು, ಸೌವೀರ, ಕೌರವ ಸೈನ್ಯಗಳೆಲ್ಲ ಅಲ್ಲಲ್ಲಿ ಚದುರಿ ಹೋದವು. ಭೀಮ ಕರ್ಣರಿಬ್ಬರ ಬಾಣಗಳಿಂದ ಉಭಯ ಸೈನ್ಯದಲ್ಲಿಯೂ ಅನೇಕರು ಹತರಾದರು. ಎಷ್ಟೋ ಮಂದಿ ಅವರನ್ನು ಬಿಟ್ಟು ಓಡಿ ಹೋದರು. ಆಗ ಎಲ್ಲ ಸೈನಿಕರು ತಮ್ಮಲ್ಲಿ ಒಬ್ಬರಿಗೊಬ್ಬರು, ಅಯ್ಯೋ, ಈ ಆ ಪಾಂಡವರಿಗಾಗಿಯೇ ದೇವತೆಗಳು ನಮ್ಮನ್ನೆಲ್ಲ ಈ ವಿಧವಾದ ಸ್ಥಿತಿಗೆ ತಂದಂತಿದೆ. ನಮ್ಮ ಸೈನ್ಯವೆಲ್ಲ ನಾಶವಾಗುತ್ತಿದೆ ಎಂದು ಕೂಗಿಡುತ್ತಾ ಕರ್ಣನ ಬಾಣಗಳು ಬೀಳುವ ಸ್ಥಳವನ್ನು ಬಿಟ್ಟು ದೂರಕ್ಕೆ ಹೋಗಿ ನಿಂತು ಸುಮ್ಮನೆ ನೋಡುತ್ತಿದ್ದರು. ರಣರಂಗದಲ್ಲಿ ಆನೆ, ಕುದುರೆ, ಕಾಲಾಳುಗಳ ದೇಹದಿಂದ ಹೊರಟ ರಕ್ತ ನದಿಗಳು ಬೀರುಗಳಿಗೆ ಭಯವನ್ನು, ಶೂರರಿಗೆ ಯುದ್ಧೋತ್ಸಾಹವನ್ನು ಹೆಚ್ಚಿಸುವಂತೆ ಪ್ರವಹಿಸಲಾರಂಭಿಸಿತು. ಮೃತ ಶರೀರಗಳಿಂದ ರಣಾಂಗಣವೆಲ್ಲ ಆಚ್ಛಾದಿತವಾಯಿತು. ರಥದ ಹಿಂದಿನ ಸಣ್ಣ ಬಂಡಿಗಳು, ಧ್ವಜಗಳು, ಚಕ್ರಗಳು, ಅಚ್ಚು, ಮೂಕಿ, ಆನೆ, ಕುದುರೆಗಳ ಆಭರಣಗಳು, ಚಿನ್ನದ ಕಟ್ಟುಳ್ಳ ಬಿಲ್ಲುಗಳು, ಬಾಣಗಳು, ನಾರಾಚಗಳು ಇವೆಲ್ಲವೂ ಸಾವಿರಾರು ಸಂಖ್ಯೆಯಿಂದ ಮುರಿದು ಬಿದ್ದಿದ್ದವು. ಭೀಮ ಕರ್ಣರ ಬಾಣಗಳಿಂದ ಮುರಿದ ಪ್ರಾಸ, ತೋಮರ, ಕತ್ತಿ, ಕೊಡಲಿ, ಗದೆ, ಒನಕೆ, ಪಟ್ಟಸ, ವಜ್ರ, ಶಕ್ತಿ, ಪರಿಘ, ಶತಗ್ನಿ ಮುಂತಾದ ಆಯುಧಗಳಿಂದ ಭೂಮಿಯೆಲ್ಲ ಆವೃತವಾಯಿತು. ರಾಜರು ಧರಿಸಿದ್ದ ಕೈಬಳೆ, ತೋಳ್ಬಳೆ, ಕಿರೀಟ, ಕುಂಡಲಗಳು, ಹಾರಗಳು, ಕೈಚೀಲಗಳು, ಚೂಡಾಮಣಿಗಳು, ತಲೆಪಾಗುಗಳು, ಚಿನ್ನದ ದಾರಗಳು, ಕವಚಗಳು, ಚಿನ್ನದ ಕಂಠಾಭರಣಗಳು ಇವೆಲ್ಲವೂ ಅಪರಿಮಿತವಾಗಿ ಚೆಲ್ಲಾಡಿದ್ದವು. ಛತ್ರ ಚಾಮರ ವ್ಯಜನಗಳು, ರಾಜರ ಉಡುಗೆ ತೊಡುಗೆಗಳು ಛಿನ್ನ ಭಿನ್ನವಾಗಿ ಬಿದ್ದಿದ್ದವು. ಇದರಿಂದ ರಣಭೂಮಿಯು ಗ್ರಹ ಗಣಗಳಿಂದ ತುಂಬಿದ ಆಕಾಶದಂತೆ ಕಾಣಿಸಿತು. ಅಚಿಂತ್ಯವೋ ಅದ್ಭುತವೋ ಅತಿ ಮಾನುಷವೋ ಆದ ಆ ಭೀಮ ಕರ್ಣರ ವೀರ ಕಾರ್ಯಗಳು ಆಕಾಶದಲ್ಲಿ ನೆರೆದು ನೋಡುತ್ತಿದ್ದ ಸಿದ್ಧ ಚಾರಣರಿಗೆಲ್ಲ ಅತ್ಯಾಶ್ಚರ್ಯವನ್ನುಂಟು ಮಾಡಿತು. ಅಗ್ನಿವಾಯುಗಳೆರಡೂ ಸೇರಿ ಒಣಗಿದ ಪೊದೆಯನ್ನು ದಹಿಸುವಂತೆ ಕರ್ಣ ಭೀಮರ ಸೇರುವೆಯು ಸೈನ್ಯವನ್ನೆಲ್ಲ ದಹಿಸುತ್ತಿದ್ದಿತು. ಕೋಪದಿಂದ ಕೈಕಲೆತ ಎರಡು ಆನೆಗಳು ಹೊಡಕೆಯ ತೋಟಕ್ಕೆ ನುಗ್ಗಿದಂತೆ ಆ ಭೀಮ ಕರ್ಣರ ಹೋರಾಟದಲ್ಲಿ ರಣಕ್ಷೇತ್ರವೆಲ್ಲ ಕ್ಷುಭಿತವಾಯಿತು. ಹೀಗೆ ಕರ್ಣ ಭೀಮರಿಗೆ ನಡೆದ ಭಯಂಕರ ಯುದ್ಧದಲ್ಲಿ ನಿನ್ನ ಸೈನ್ಯವೆಲ್ಲ ಮಹಾನ್ ಅನರ್ಥಕ್ಕೆ ಈಡಾಯಿತು ಎಂದನು. ಇದು 138ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.